ಕ್ವಾಲಿಫಿಕೇಶನ್ ಯಾವುದಿದೆ, ಬಿ ಇರ್ಬೋದು, MBBS ಇರ್ಬೋದು, MD ಇರ್ಬೋದು, ಡಿಪ್ಲೊಮಾ ಕೋರ್ಸ್ಗಳಿಗೆ ಅವಕಾಶ ಮಾಡಿಕೊಟ್ಟ CET ಎಕ್ಸಾಮ್ ಅಲ್ಲಿ 2,500 ಪಾಸ್ ಆಗಿದ್ದಾರೆ. ಮಾಧುರು ಕೇವಲ 493 ಜನ ಪಾಸ್ ಆಗಿದ್ದಾರೆ. ರಾಜ್ಯದ ಯೂನಿವರ್ಸಿಟಿಗಳಲ್ಲಿ ಅಡ್ಮಿಷನ್ ರೇಟು 2,500 ಇದ್ದಾರೆ. ನಾವು ಕೇವಲ 600 ಜನ ಅಡ್ಮಿಷನ್ ಆಗಿದ್ದೀವಿ. ಅಂದ್ರೆ ನಮ್ಮ ಶೈಕ್ಷಣಿಕ ಸ್ಥಿತಿಗೆ ಹೇಳಿದ್ದೀವಿ ನಾವು ಅಂತ. ಒಟ್ಟಾರೆ ಸರ್ಕಾರದಿಂದ ಒತ್ತಾಯ ಏನು? ಈ ವರದಿ ಬಿಡುಗಡೆ ಆಗ್ತಾ ಇದೆ. ನಮ್ಮ ಒತ್ತಾಯ ಇದೆ, ನೀವು ಇವತ್ತು ಮೀಸಲಾತಿಯನ್ನು ರೆಕಮೆಂಡ್ ಮಾಡಿದ್ರು ಜನಸಂಖ್ಯೆ ಆಧಾರದ ಮೇಲೆ. ಆ ಜನಸಂಖ್ಯೆಯಲ್ಲೂ 36,69,000 ಇದ್ದೀವಿ. ಮತ್ತೊಂದು AD ಸಮುದಾಯ ಈ ವರ್ಗದಲ್ಲಿ ಇರೋರು 3,29,000 ಜನ ಸೇರ್ಕೊಂಡ್ರೆ, 3,20,000 ಸೇರ್ಕೊಂಡ್ರೆ 41 ಲಕ್ಷ ಈ ರಾಜ್ಯದಲ್ಲಿ ಮಾದಿಗರು ನಿಂತಿದೆ ಅನ್ನೋದನ್ನ ನಾಗಮೋಹನ್ ದಾಸ್ ಅವರು ಕಾಂಗ್ರೆಸ್ ಕಡೆ ಮಾದಿಗರ ಕಣ್ಣನ್ನ ತೆರೆಸಿದೆ. ಆದ್ರಿಂದ ಏನು ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ಹಿಂದುಳಿವಿಕೆಯ ಆಧಾರದ ಮೇಲೆ ಮೀಸಲಾತಿಯನ್ನು ಕೊಡ್ಬೇಕಂತ ಹೇಳಿ ಸುಪ್ರೀಂ ಕೋರ್ಟ್ ನ ಎಂಪೆರಿಕಲ್ ಡೇಟಾ ಏನ್ ಹೇಳಿದ್ದಾರೆ ಅದರ ಪ್ರಕಾರ ಏನು ವರದಿಗಳಿದೆ. ಆಸ್ತಿಗಳು ನಮ್ಗಿಂತ ಟೆಚಬಲ್ಸ್ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗ್ತಾರೆ. ಈ ಮಾದಿಗರಿಗೆ ಹಾಸ್ಟೆಲ್ ಅಡ್ಮಿಷನ್ ಮಾಡೋಕ್ಕೂ ಮಾನಸಿಕತೆ ಇಲ್ಲ, ಶೈಕ್ಷಣಿಕ ಪ್ರಗತಿ ಆಗ್ಲ ಮುಖ್ಯವಾಗಿ ಕುಂದಿಲ್ಲ ಅಂತ ಹೇಳಿದ್ರೆ ಸಾಮಾಜಿಕ ನ್ಯಾಯವನ್ನ ಕೊಡ್ಬೇಕಂತಿರ್ತಕ್ಕಂಥ ರಾಜ್ಯದ ರಾಜಕಾರಣಿಗಳು, ಶಾಸಕರು, ಮಂತ್ರಿಗಳು ಸದನದಲ್ಲಿ ಮಾತಾಡ್ಬೇಕಾಗಿದೆ. ಸದನದಲ್ಲಿ ಸಾಮಾಜಿಕ ಸುಧಾರಣೆಗಾಗಿ ರಾಜಕಾರಣಕ್ಕೆ ಬಂದಿರ್ತಕ್ಕಂಥ ಶಾಸಕರು ಸಾಮಾಜಿಕ ನ್ಯಾಯದ ಒತ್ತನ್ನು ಇಟ್ಕೊಂಡು ಮಾತಾಡಕ್ಕಾಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ವಿಧಾನಸಭಾ ಪ್ರವೇಶ ಅವಶ್ಯ ಯಾರಿಗೋಸ್ಕರ? ಮಂತ್ರಿಮಂಡಲ ಸಹ ಸಾಮಾಜಿಕ ನ್ಯಾಯದ ಬದ್ಧತೆ ಇದ್ದರೆ 14ನೇ ತಾರೀಕು ಯಾವುದೇ ಕಾರಣಕ್ಕೂ ಮತ್ತೊಂದು ಸಭೆ, ಮತ್ತೊಂದು ಚರ್ಚೆ ಅವಶ್ಯಕತೆ ಇಲ್ಲ. 14ನೇ ತಾರೀಕು ನಮ್ಮ ಆ ವರದಿಗಳ ಒಟ್ಟಾರೆ ಸಾರಾಂಶವನ್ನು ನೋಡಿದ್ರೆ 6% ಅಲ್ಲ 7%, 8% ನೀಡಿ ವಿಶೇಷವಾದಂತ ಯೋಜನೆಗಳನ್ನ ತಾವು ಘೋಷಣೆ ಮಾಡ್ಬೇಕಾಗಿ ಬರ್ತದೆ. ಕೇವಲ ಮೀಸಲಾತಿ ಕೊಡೋದಲ್ಲ, ವಿಶೇಷವಾದ ಯೋಜನೆಗಳು ಘೋಷಣೆಯನ್ನ ಮಾಡಿ ವಿಶೇಷವಾದ ಯೋಜನೆ ಮಾಡ್ತಾ ಹೋದರೆ ಬಹುಶಃ ನಾವು ತೀರ್ಮಾನ ಮಾಡ್ತೀವಿ. 16ರ ನಂತರ ಈ ರಾಜ್ಯದಲ್ಲಿ ಅಸಹಕಾರ ಚಳಿವಳಿ ನಮ್ಮ ವಿರುದ್ಧವಾಗಿ ಯಾರು ಮಾತಾಡಕ್ ಸ್ಟಾರ್ಟ್ ಮಾಡಿದ್ದಾರೆ, ನಾವು ಮಾತಾಡಕ್ ಸ್ಟಾರ್ಟ್ ಮಾಡಿದರೆ ಈ ಸರ್ಕಾರಕ್ಕೆ ಯಾವ ರೀತಿ ನಾವು ವಿಷಯನ ಮುಗಿಸ್ಬೇಕು, ಮುಗಿಸೋಕೆ ತಯಾರಿದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ.